ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈವ್ನಿಂಗ್ ವ್ಲಾಗ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ಈವ್ನಿಂಗ್ ಅಂದ್ರೆ ಇವತ್ತು ಜ್ಯೂಸರ್ದು ರಿವ್ಯೂ ಮಾಡಿದ್ದೆ. ನೋಡಿಲ್ಲ ಅಂದ್ರೆ ಆ ವ್ಲಾಗ್ನ ನೋಡಿ. ತುಂಬಾನೇ ಚೆನ್ನಾಗಿದೆ ಈ ಜ್ಯೂಸರು. ಒಂಥರ ಎಕ್ಸೈಟ್ಮೆಂಟ್ ಇರುತ್ತಲ್ಲ ಹೊಸದಾಗಿ ತಗೊಂಡಾಗ. ಸೊ ಅದಕ್ಕೆ ಯೂಸ್ ಮಾಡಿದೆ. ತುಂಬಾ ಚೆನ್ನಾಗಿ ಜ್ಯೂಸ್ ಬಂತು. ಬಟ್ ಇದ್ರ ಕ್ಲೀನ್ ಮಾಡೋದು ಒಂದ್ ಸ್ವಲ್ಪ ಕೆಲಸ ಅಂತ ಅನಿಸ್ತು. ಎಲ್ಲ ಜ್ಯೂಸರ್ಸು ಅಷ್ಟೇ ಕ್ಲೀನ್ ಮಾಡ್ಲೇಬೇಕಾಗುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ನೀಟಾಗಿ ಯಾವ ಪ್ಲೇಸ್ ಅಲ್ಲಿ ಇಡಬೇಕು ಅಂತ ಇನ್ನೂ ಇದು ಡಿಸೈಡ್ ಆಗಿರ್ಲಿಲ್ಲ. ಸೊ ಅದಕ್ಕೆ ನೀಟಾಗಿ ಎತ್ತಿಡೋಣ ಅಂತ ಅನ್ಬಿಟ್ಟು ಎಲ್ಲಾನು ಕೂಡ ಓಪನ್ ಮಾಡಿ ವಾಶ್ ಮಾಡಿದ್ನಲ್ಲ, ಎಲ್ಲಾನು ಕೂಡ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದೀನಿ. ಸೊ ಇದು ಜ್ಯೂಸರ್ ರಿವ್ಯೂನ ನಾನು ಸಪ್ರೇಟ್ ಆಗಿ ಬ್ಲಾಗ್ ಪೋಸ್ಟ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ. ತುಂಬಾನೇ ಚೆನ್ನಾಗಿದೆ. ಬೇಕು ಅಂತಂದ್ರೆ ಲಿಂಕ್ ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಲಿಂಕ್ ನ ಶೇರ್ ಮಾಡ್ತೀನಿ. ಇಲ್ಲ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಜ್ಯೂಸರ್ದು ಪ್ಲೇಸ್ ಎಲ್ಲಿಡೋದು ಅಂತ ಅಂದ್ಬಿಟ್ಟು ಕೆಲವೊಂದು ವಸ್ತುಗಳನ್ನ ತಗೊಂಡ್ಬಿಡ್ತೀವಿ. ಆ ವಸ್ತುಗಳಿಗೆ ಎಲ್ಲಿ ಪ್ಲೇಸ್ ಹುಡ್ಕೋದು ಅಂತಾನೆ ತುಂಬಾ ಕಷ್ಟ ಆಗಿರುತ್ತೆ. ಸೊ ಅದೇ ರೀತಿ ನಮ್ದು ಕೌಂಟರ್ ಟಾಪ್ ಸ್ವಲ್ಪ ಚಿಕ್ಕದು ಅನ್ನೋ ತರ ಇಲ್ಲ, ದೊಡ್ಡದು ಅನ್ನೋ ತರ ಎಲ್ಲ ಮೀಡಿಯಂ ಆಗಿದೆ. ಬಟ್ ಇಷ್ಟೆಲ್ಲ ಇರೋದ್ರಿಂದ ಅದು ಎಲ್ಲಿಡೋದು ಅಂತ ಅಂದ್ಬಿಟ್ಟು ನಾನು ಅದನ್ನ ನೋಡ್ಕೊಳ್ತಾ ಇದ್ದೀನಿ. ಸೊ ಪರ್ಫೆಕ್ಟ್ ಆಗಿ ಇದು ವಾಟರ್ದಂತೂ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ. ಜ್ಯೂಸರ್ಗಿಂತ ವಾಟರ್ ಜಾಸ್ತಿ ಬಾಯ್ಲ್ ಮಾಡ್ತಾ ಇರ್ತೀನಿ. ಸೊ ಈ ಕಡೆ ಇಡೋದಾ ಆ ಕಡೆ ಇಡೋದಾ ಅಂತ ಚೆಕ್ ಮಾಡ್ತಾ ಇದ್ದೆ. ಸೊ ಫೈನಲಿ ಈ ಕಡೆನೇ ಇರ್ಲಿ ಅಂತ ಅಂದ್ಬಿಟ್ಟು ಫೈನಲ್ ಡಿಸೈಡ್ ಆಗಿ ಈ ತರ ಇಟ್ಟಿದ್ದೀನಿ. ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ನನ್ಗನಿಸ್ತು. ನಿಮ್ಗೇನ್ ಅನಿಸ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬಂದು ಈ ಬಾಟಲ್ಸ್ ನ ತಗೊಂಡ್ ಬಂದು ಆಲ್ಮೋಸ್ಟ್ ಒಂದು 10 days ಆಗಿತ್ತು. ಇದರಲ್ಲಿ ಏನಪ್ಪಾ ಅದು ಕಾಳು ಬರುತ್ತಲ್ಲ, ಅಂದ್ರೆ ಸೀಡ್ಸ್ ಬರುತ್ತಲ್ಲ, ಫ್ಲಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸೋಯಾ ವಾಟರ್ ಮಿಲನ್ ಸೀಡ್ಸ್, ಅದನ್ನ ಹಾಕೋಣ ಅಂದ್ಬಿಟ್ಟು ತಗೊಂಡ್ ಬಂದಿದ್ದೆ. ಇದು ಮೀಶೋದಲ್ಲಿ ಆರ್ಡರ್ ಮಾಡಿದೆ. ಇದು ಬರೋವರೆಗೂ ಆ ಬಾಟಲ್ ವೇಟ್ ಮಾಡ್ಬೇಕಾಗಿತ್ತು. ಸೊ ಮೀಶೋದಲ್ಲಿ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸತಿ ಟ್ರೈ ಮಾಡೋಣ ಅಂತ ತರಿಸಿದ್ದೆ. ಸ್ವಲ್ಪ ಕಮ್ಮಿನೇ, ಇದು 100 rupeesಗೆ ಇಷ್ಟೊಂದು 4 ಬಂದಿದೆ. ಸೊ ನನ್ನ ಪ್ರಕಾರ ಕ್ವಾಲಿಟಿ ಹೇಗಿದೆ ಅಂತಂದ್ರೆ ನಂಬರ್ 1 ಕ್ವಾಲಿಟಿ ಅಂತ ಹೇಳ್ಬೋದು. ಬಟ್ ನನಗಂತೂ ಯಾವುದೇ ರೀತಿ ಕಂಪ್ಲೇಂಟ್ಸ್ ಬಂದಿಲ್ಲ. ತುಂಬಾನೇ ಚೆನ್ನಾಗಿದೆ. ಎಷ್ಟು ಕ್ವಾಲಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಪಂಪ್ಕಿನ್ ಸೀಡ್ಸ್ ಇದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ನೆಕ್ಸ್ಟ್ ಟೈಮ್ ಜಾಸ್ತಿ ಕೂಡ ತರಿಸ್ಕೊಳ್ಳೋಣ ಅಂತ ಕೂಡ ಅನಿಸ್ತು. ಅಂದ್ರೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ. ಈ ಕಡೆ ಬಿಸಿನೀರ್ಗೆ ಇಟ್ಟಿದ್ನಲ್ಲ, ಇದು ಪೇಪರ್ ಏನಿರುತ್ತಲ್ಲ ಅದನ್ನ ತೆಗಿಬೇಕಲ್ಲ, ಅದಕ್ಕೆ ಸೊ ಬಿಸಿನೀರ್ ಕಾದಿತ್ತು, ಅದನ್ನು ಕೂಡ ಆಫ್ ಮಾಡ್ಬಿಟ್ಟು ನಾನು ಪಂಪ್ಕಿನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು, ಆಮೇಲೆ ಫ್ಲಾಕ್ಸ್ ಸೀಡ್ಸು ಇದನ್ನೇನ್ ಮಾಡ್ತೀನಿ ಅಂದ್ರೆ ನೀಟಾಗಿ ಫ್ರೈ ಮಾಡ್ಕೊಂತೀನಿ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಿಧಾನಕ್ಕೆ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನೋದಕ್ಕೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಕಡಲೆ ಬೀಜನ ಯಾವ ತರ ಇಷ್ಟಪಟ್ಟು ತಿಂತಾರೆ, ಸೇಮ್ ಟೇಸ್ಟ್ ತುಂಬಾನೇ ಚೆನ್ನಾಗ್ ಅನ್ಸುತ್ತೆ. ಅದು ಪಂಪ್ಕಿನ್ ಸೀಡ್ಸು, ವಾಟರ್ ಮಿಲನ್ ಸೀಡ್ಸು ಅದನ್ನೆಲ್ಲಾನು ಕೂಡ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಗೊತ್ತಿಲ್ಲ ನ್ಯೂಟ್ರಿಯನ್ಸ್ ಹೋಗುತ್ತೆ ಅನ್ಬಿಟ್ಟು, ಬಟ್ ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ನೆನ್ಸಿ ತಿನ್ನೋದಕ್ಕಿಂತ ಈ ತರ ತಿಂದ್ರೆ ಒಳ್ಳೇದು. ಅಂದ್ರೆ ಒಳ್ಳೇದಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದರಿಂದ ನಾನು ಒಂದೊಂದನ್ನೇ ಫ್ರೈ ಮಾಡ್ಕೊಂತೆ. ಇದೊಂದು 50 grams ಅಷ್ಟಿದೆ ಅಷ್ಟೇ. ಸೊ ಸ್ವಲ್ಪನೇ ತರಿಸಿದ್ದೆ. ನೋಡೋಣ ಮೀಶೋದಲ್ಲಿ ಯಾವ ತರ ಇರುತ್ತೆ ಫಸ್ಟ್ ನೋಡ್ಬೇಕಲ್ಲ, ಯಾಕಂದ್ರೆ ಕೆಲವೊಂದ್ಸತಿ ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಕ್ವಾಲಿಟಿ. ಅದರಿಂದ ಇದು ಕೂಡ ಅಷ್ಟೇ. ವಾಟರ್ ಮಿಲನ್ ಸೀಡ್ಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದು ಚೂರುನು ಒಡೆದೋಗಿಲ್ಲ. ಕೆಲವೊಂದು ಹೊಡೆದಾಗಿದೆ ಅಷ್ಟೇ. ಅಷ್ಟೊಂದೇನು ಲೋ ಕ್ವಾಲಿಟಿ ಅಂತ ಹೇಳೋಕೆ ಆಗಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ನೆಕ್ಸ್ಟ್ ಟೈಮ್ ನಾನು ಪಂಪ್ಕಿನ್ ವಾಟರ್ ಮಿಲನ್ ಜಾಸ್ತಿ ತರಿಸ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಇದೇನಿಲ್ಲ, ಒಂದ್ ಸ್ವಲ್ಪ ಉಬ್ಬದಂಗ ಆಗುತ್ತೆ. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. ಯಾವ್ದೇ ರೀತಿ ಸೀಸ್ಬೇಡಿ. ಸ್ವಲ್ಪ ಪ್ಯಾನ್ ಬಿಸಿ ಇರುತ್ತಲ್ಲ ಅವಾಗ್ಲೇನೆ ಸ್ವಲ್ಪ ಮೇಲೆ ಉಬ್ಬಿ ಬರುತ್ತೆ. ಅದೇನ್ ಫ್ಲಾಟ್ ಆಗಿರುತ್ತಲ್ಲ ಅದು ಉಬ್ಬು ಬರುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಅಂತ. ತಣ್ಣಗಾದ್ಮೇಲೆ ಕ್ರಂಚಿಯಾಗಿ ತುಂಬಾ ಚೆನ್ನಾಗಾಗುತ್ತೆ. ಫ್ಲಾಕ್ಸ್ ಸೀಡ್ಸ್ ಕೂಡ ಅಷ್ಟೇ, ನಂಗೆ ತುಂಬಾನೇ ಇಷ್ಟ ಆಯ್ತು. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇದು ಕೂಡ ಅಷ್ಟೇ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಫ್ರೈ ಆಗುತ್ತೆ. ನೆಕ್ಸ್ಟ್ ಈ ಕಾಳನ್ನ ನೀವು ನೋಡಿದಿರಾ ಅಂತ ಭಾವಿಸ್ತೀನಿ. ನಾವಂತೂ ಕಮ್ಮಿ ನೋಡಿರೋದು. ಇದು ಹುಚ್ಚೆಳ್ಳು ಅಂತಾರಲ್ಲ ಅದು. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಒಂದೊಂದ್ ಸ್ಪೂನ್ ಡೈಲಿ ತಿನ್ನೋದ್ರಿಂದ ನಿಮ್ಗೆ ಒಂಥರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆ ತರ ಆಗ್ತಾ ಇರುತ್ತಲ್ಲ, ಅದನ್ನು ಕೂಡ ತುಂಬಾನೇ ಕಂಟ್ರೋಲ್ ಮಾಡುತ್ತೆ. ತುಂಬಾನೇ ಚೆನ್ನಾಗಿದೆ. ಹುಚ್ಚೆಳ್ಳನ್ನ ತುಂಬಾ ಜನ ಚಟ್ನಿ ಆಮೇಲೆ ಪಲ್ಯ ಮಾಡಿದಾಗ ಪಲ್ಯ ಪೌಡರ್ ಮಾಡ್ಬಿಟ್ಟು ಪಲ್ಯದ ಮೇಲೆ ಉದುರಿಸೋದು, ಕೋಟಿಂಗ್ ತರ, ಆ ತರ ಎಲ್ಲಾನು ಕೂಡ ಯೂಸ್ ಮಾಡ್ಕೊಂತಾರೆ. ಸೊ ಯಾವ ತರ ಬೇಕಾದ್ರೂ ಯೂಸ್ ಅದ್ ಏನ್ ಇಂಗ್ರೀಡಿಯೆಂಟ್ ಅಂತ ನಮಗ್ ಗೊತ್ತಾದ್ಮೇಲೆ ನಾವು ಯಾವ ತರ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಸೊ ಇದೆಲ್ಲ ತಣ್ಣಗಾಗಿತ್ತು. ಎಲ್ಲಾನು ಹುರಿದಾದ್ಮೇಲೆ ತಣ್ಣಗಾದ್ಮೇಲೆ ನಾನು ಇದನ್ನ ಸೇರಿಸ್ಕೊಳ್ತಾ ಇದೀನಿ. ಸೊ ಫಸ್ಟ್ ವಾಟರ್ ಮಿಲನ್ ಸೀಡ್ಸ್ ನ ಸೇರಿಸ್ಕೊಳ್ತಾ ಇದೀನಿ. ಇಷ್ಟ ಆಯ್ತು. ಇದು ಒಂದು 150 ml ಅಂತ ಅನ್ಸುತ್ತೆ. 150 ml ಇಲ್ಲ,
ಯಾಕಂದ್ರೆ 50 ಗ್ರಾಮ್ಸ್ ಅಲ್ವಾ ಇದು, ಅಷ್ಟು ಬಂದಿಲ್ಲ. ಬಟ್ ಕ್ಯೂಟಾಗಿ ಅಂತ ಅನ್ನಿಸ್ತು ಇದು ನೋಡೋದಕ್ಕೆ. ಬಾಟಲ್ಸು ಡಿಮಾರ್ಟ್ ಅಲ್ಲಿ ತಗೊಂಡಿದ್ದು 19 rupees ಒಂದು 19. ತುಂಬಾನೇ ಚೆನ್ನಾಗಿದೆ. ಉಪ್ಪು, ಪೆಪ್ಪರು, ಜೀರಾ ಪೌಡರು, ಆಮೇಲೆ ಚಿಲ್ಲಿ ಫ್ಲೇಕ್ಸು ಆ ಥರ ಹಾಕೊಳ್ಳೋದಕ್ಕಂತೂ ತುಂಬಾನೇ ಕ್ಯೂಟಾಗಿ ಕಾಣಿಸುತ್ತೆ. ನನ್ನ ಪ್ರಕಾರ ವರ್ತ್ ಅಂತ ಅನ್ನಿಸ್ತು. ಇದು ಬಂದ್ಬಿಟ್ಟು ಚಿಯಾ ಸೀಡ್ಸು, ಅದನ್ನ ತಗೊಂಡಿದ್ದೆ. ಅದೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅಲ್ವಾ, ಅದನ್ನ ಹಾಗೆ ಹಾಕ್ಬಿಟ್ಟು ಬಾಟಲಲ್ಲಿ ಎತ್ತಿಟ್ಕೊಂಡೆ. ಸೊ ನನ್ನ ಪ್ರಕಾರ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮ್ಗೆ ಏನಾದರೂ ಹಾಗೆ ತಿನ್ನೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಫ್ರೈ ಮಾಡ್ಕೊಂತೀನಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನೈಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ನಾನು ಎಗ್ ಸಾರ್ನ ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಒಂದ್ಸತಿ ಮಿಸ್ ಮಾಡದೆ ಟ್ರೈ ಮಾಡಿ. ಈರುಳ್ಳಿ, ಟೊಮೊಟೊ, ಕಾಯಿ ಹಾಕೊಂಡಿದೀನಿ. ತುಂಬಾನೇ ಸಿಂಪಲ್. ನನ್ನ ಹತ್ರ ಶುಂಠಿ ಇರ್ಲಿಲ್ಲ, ಸೊ ಇದ್ರೆ ಹಾಕೊಳ್ಳಿ. ನಾನು ಯಾಕಂದ್ರೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಶುಂಠಿ ಇಲ್ದೇ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದೀನಿ. ಸೋಂಪು, ಅರಿಶಿನ ಪೌಡರು, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ ಇಷ್ಟನ್ನ ಸೇರಿಸ್ಕೊಂಡು ನೀಟಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಬೇಕು. ನಾವೆಷ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಂತೀವೋ ಅಷ್ಟು ಚೆನ್ನಾಗಿರುತ್ತೆ ಸಾರು. ಸೊ ಫೈನ್ ಆಗಿ ಮಿಕ್ಸಿ ಮಾಡ್ಕೊಂಡಿದ್ದಾದ್ಮೇಲೆ ತುಂಬಾನೇ ಈಸಿ ಸಾರನ್ನ ಮಾಡೋದು. ಡೆಫಿನೆಟ್ ಆಗಿ ನಾನ್ ಮಾಡಿರೋಂತ ಒಂದು ಮೆಥಡ್ ಅಲ್ಲಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ತುಂಬಾನೇ ಇಷ್ಟಪಟ್ಟು ಮುದ್ದೆ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಬಾಣಲಿಗೆ ಆಯಿಲ್ನ ಹಾಕೊಂಡಿದ್ದೀನಿ. ಆಯಿಲ್ ಹಾಕೊಂಡಿದ್ಮೇಲೆ ಸ್ವಲ್ಪ ಈರುಳ್ಳಿನ ಮಿಕ್ಕಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ಮೇಲೆ ನಾವೇನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ಸೋಂಪು ಇಷ್ಟನ್ನ ಸೇರಿಸಿದೀವಿ. ತುಂಬಾನೇ ಸಿಂಪಲ್ ಇಂಗ್ರೀಡಿಯೆಂಟ್ಸು. ಅಕಸ್ಮಾತ್ ನಿಮ್ಗೆ ಏನಾದ್ರು ತುಂಬಾ ಹೊಟ್ಟೆ ಇಶ್ಯೂ ಆಗ್ತಿದೆ, ಏನ್ ಮಾಡ್ಕೊಳ್ಳೋದು ಅಂತ ಐಡಿಯಾ ಬಂದಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಇದನ್ನ ಮಾಡ್ಕೋಬಹುದು. ಒಂದು 10 to 15 minutes ಅಷ್ಟೇ. ಸೊ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಅಂತೂ ತುಂಬಾನೇ ಈಸಿಯಾಗಿ ಆಗುತ್ತೆ. ಬೆಳ್ಳುಳ್ಳಿನೂ ಹಾಕೋ ಅವಶ್ಯಕತೆ ಇಲ್ಲ. ತುಂಬಾ ಬೇಗ ಹಾಕ್ಬಿಟ್ಟು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು, ಕಾಯಿ ತುರಿ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಆಯಿಲ್ ಮೇಲ್ ತೇಲೆ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಅದೊಂದು ಮಿಸ್ ಮಾಡಿದ್ರೆ ಹಸಿ ಸ್ಮೆಲ್ ಬರ್ತಾ ಇರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಚೆನ್ನಾಗಿ ಫ್ರೈ ಆಗಿತ್ತು, ಆಯಿಲ್ ಕೂಡ ಮೇಲ್ ತೇಲ್ ಬಂದಿತ್ತು. ಈಗ ಜಾರ್ ತೊಳೆದು ನೀರನ್ನು ಕೂಡ ಸೇರಿಸ್ಕೊಂಡಿದೀನಿ. ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ತರ ಬೇಕು ಆ ತರ ನೀವು ನೀರ್ನ ಸೇರಿಸ್ಕೊಬಹುದು. ನನಗೆ ಸೆಮಿ ಕನ್ಸಿಸ್ಟೆನ್ಸಿ ಅಂದ್ರೆ ಇಷ್ಟ ಆಗುತ್ತೆ, ಯಾಕಂದ್ರೆ ಮುದ್ದೆ ಜೊತೆಗೂ ಹೊಂದ್ಕೊಳ್ಳುತ್ತೆ, ರೈಸ್ ಜೊತೆಗೂ ಹೊಂದ್ಕೊಳ್ಳುತ್ತೆ. ಅದರಿಂದ ಸೊ ನಾನು ತುಂಬಾ ತಿಕ್ಕಾಗೂ ಮಾಡ್ಕೊಂತಿಲ್ಲ, ತುಂಬಾ ಗಟ್ಟಿಯಾಗೂ ಮಾಡ್ಕೊಂತಿಲ್ಲ. ಸೊ ನೋಡಿ ಕುದಿ ಬಂತು, ಚೆನ್ನಾಗಿ ಕುದಿ ಬಂದ್ಬೇಕು. 1-2 ರಿಂದ 3 ಕುದಿ ಬಂದಾದ್ಮೇಲೆ ನಾವು ಎಗ್ನ ಸೇರಿಸ್ಕೋಬೇಕು. ಎಗ್ ಹಾಕ್ದಾಗ್ದು ಕೂಡ ನಮ್ಗೆ ವಾಟರ್ ರಿಲೀಸ್ ಮಾಡುತ್ತೆ, ಅದರಿಂದ ವಾಟರ್ನ ಕಮ್ಮಿನೇ ಹಾಕೊಬೇಕು. ನಾನಿಲ್ಲಿ 4 ಎಗ್ ಸೇರಿಸ್ಕೊಂತಾ ಇದೀನಿ. ಎಗ್ಗು ಯಾಕೆ ಈ ತರ ಹೊಡ್ಕೊಂಡು ಹಾಕೊಂತಾ ಇದೀನಿ ಬೌಲಲ್ಲಿ ಫಸ್ಟ್ ಅಂತಂದ್ರೆ ಒಂದ್ಸತಿ ಕೆಟ್ಟೋಗ್ಬಿಟ್ಟಿತ್ತು. ಸೊ ಅದು ರಿಪೀಟ್ ಆಗೋದ್ ಬೇಡ ಅನ್ನಕ್ಕೋಸ್ಕರ ನಾನು ಎಗ್ಗು ಕೆಲವೊಂದ್ಸತಿ ಕೆಟ್ಟೋಗಿರುತ್ತೆ, ಅದನ್ನ ಇಮಿಡಿಯೇಟ್ ಆಗಿ ಅದೇ ತರ ಹಾಕ್ಬಿಟ್ರೆ ಸಾರೆಲ್ಲ ಹಾಳಾಗುತ್ತೆ. ಆದ್ರಿಂದ ಫಸ್ಟೇ ನಾನು ಒಂದು ಬೌಲ್ಗೆ ಹೊಡೆದಿ ಹಾಕೊಂಡು ಆಮೇಲೆ ಸೇರಿಸ್ಕೊಳ್ತೀನಿ. ಈಗ ಮುದ್ದೆಗೂ ಕೂಡ ಜೊತೆಗೆ ಇಟ್ಕೊಂತಾ ಇದೀನಿ. ನೋಡಿ ನಾನು ರೈಸ್ ಇಟ್ಟಿದ್ದೀನಿ, ರೈಸ್ ನಿಧಾನಕ್ಕೆ ಬೇಯ್ತೈತೆ. ಅಷ್ಟ್ರಲ್ಲಿ ಸಾರು ಕೂಡ ರೆಡಿ ಆಯ್ತು. ಅದ್ರ ಪಾಡಿಗೆ ಅದು ಕುದ್ದು ರೆಡಿ ಆಗುತ್ತೆ. ಎಗ್ಗು ನಿಧಾನಕ್ಕೆ ಬೇಯುತ್ತಲ್ವಾ, ಒಳಗಡೆ ಯೋಕ್ ಪಾಟ್ ಎಲ್ಲ ಇರುತ್ತಲ್ಲ ಅದು. ಅಷ್ಟ್ರಲ್ಲಿ ಮುದ್ದೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ತುಂಬಾನೇ ಸಿಂಪಲ್, ಯಮ್ಮಿ ಆಗಿರುತ್ತೆ ಊಟ. ಡೆಫಿನೆಟ್ ಆಗಿ ಒಂದ್ಸತಿ ಈ ಸಿಂಪಲ್ ಮೆಥಡ್, ತುಂಬಾನೇ ಏನೇನೋ ಹಾಕಿ ಮಾಡ್ತಾರೆ, ನನ್ನ ಸ್ಟೈಲಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇನ್ನ ಎಗ್ ಬೇಯಬೇಕು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ಟೇಸ್ಟಿ ಆಗಿರುತ್ತೆ. ಸೊ ಎಗ್ ಸಾರ್ನಂತೂ ಆಲ್ಮೋಸ್ಟ್ ಎಲ್ಲ ಚಪಾತಿ ಜೊತೆಗೂ ತಿನ್ಬೋದು, ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ, ಮುದ್ದೆ, ರೈಸ್ ಎಲ್ಲ ಜೊತೆಗೂ ಕೂಡ ಹೊಂದ್ಕೊಳ್ಳುತ್ತೆ. ಸೊ ಸ್ವಲ್ಪ ರೈಸ್ ಏನು ಬೇಯ್ತಾ ಇತ್ತಲ್ಲ, ಅದೇ ರೈಸ್ನ ಹಾಕೊಂಡು ನಾನು ಮಾಡ್ಕೊಳ್ತೀನಿ. ಸ್ವಲ್ಪ ಏನಾದರೂ ಮಾರ್ನಿಂಗ್ ಮಾಡಿರೋಂಥ ಲೆಫ್ಟ್ ಓವರ್ ರೈಸ್ ಇದ್ರೂ ಕೂಡ ನಾನು ಅದನ್ನ ಮುದ್ದೆಗೆ ಸೇರಿಸ್ಕೊಳ್ತೀನಿ. ವೇಸ್ಟ್ ಮಾಡಕ್ ಹೋಗಲ್ಲ. ಈ ತರ ಸೇರಿಸ್ಕೊಂಡಾಗ ಅದ್ರ ಜೊತೆ ಸ್ಮ್ಯಾಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಮುದ್ದೆನೂ ಗಂಟು ಆಗಲ್ಲ ನಮ್ಗೆ ರೈಸ್ ಸೇರಿಸಿರೋದ್ರಿಂದ, ಅದೊಂದು ಅಡ್ವಾಂಟೇಜ್ ಆಗುತ್ತೆ ನಮ್ಗೆ. ಸೊ ಮುದ್ದೆನ ಈ ತರ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ ಮುದ್ದೆ. ನೋಡಿ ಎಗ್ ಸಾರ್ ಅಂತೂ ರೆಡಿ ಆಯ್ತು. ಅದ್ರ ಪಾಡಿಗೆ ಅದು ಕುದೀತಾ ಇರುತ್ತೆ ಸಾಫ್ಟ್. ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಮುದ್ದೆ ಕೂಡ ರೆಡಿ ಆಯ್ತು. ನೋಡ್ಬೋದು ತುಂಬಾ ಸಾಫ್ಟ್ ಆಗಿ ರೆಡಿ ಆಗುತ್ತೆ ಮುದ್ದೆ. ಸೊ 2 ಮುದ್ದೆ ಆಗೋಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಒಚ್ಚಕ್ಕೆ ತುಂಬಾನೇ ಇಷ್ಟ ಮುದ್ದೆ, ಮಸಾಲೆ ಸಾರು, ಮಟನ್ ಸಾರು, ಚಿಕನ್ ಸಾರು, ಈ ಥರ ಎಗ್ ಸಾರು ಎಲ್ಲ ಏನಾದರೂ ಬೇರೆ ಮಸಾಲೆ ಸಾರು ಥರ ಮಾಡಿದಾಗ ಮುದ್ದೆನ ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ 2 ಮುದ್ದೆ, ಇಷ್ಟು ಮುದ್ದೆ.
ಸೊ ಮುದ್ದೆನ ಪರ್ಫೆಕ್ಟ್ ಆಗಿ ಬೇಯಿಸ್ಕೊಂಡ್ರೆ ಮುದ್ದೆ ತಿನ್ಬೇಕಾದ್ರೆ ಮುರಿಬೇಕಾದ್ರೂ ಕೂಡ ಟೇಸ್ಟ್ ಅಲ್ಲ, ಮುರಿಬೇಕಾದ್ರೆ ಎಷ್ಟು ಸಾಫ್ಟ್ ಆಗಿರುತ್ತೆ, ತಿನ್ನಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡೆ. ಬಿಸಿ ಬಿಸಿ ರೈಸು, ಬಿಸಿ ಮುದ್ದೆ, ಬಿಸಿ ಸಾಂಬಾರ್. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ. ನಿಮ್ಗೂ ನಿಜವಾಗ್ಲೂ ನಿಮ್ ಬಾಯಲ್ಲಿ ನೀರ್ ಬರ್ತಿರ್ಬೋದು ನೋಡ್ತಿದ್ರೆ. ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಅಂತಾನೆ ಭಾವಿಸ್ತೀನಿ. ಸೊ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೂ ಕೂಡ ಒಂದು ಮೋಟಿವೇಶನ್ ಅಂತ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ತುಂಬಾನೇ ಖುಷಿ ಆಗುತ್ತೆ ನನಗೂ ಕೂಡ. ಸೊ ಫೈನಲಿ ಸಾರು ಮುದ್ದೆ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಟ್ರೈ ಮಾಡಿ ನೀವು ಕೂಡ. ಇದು ಊಟ ಎಲ್ಲ ಮುಗಿಸ್ದೆ. ಊಟ ಎಲ್ಲ ಮುಗಿಸಾದ್ಮೇಲೆ ಇನ್ನೊಂದ್ ಸ್ವಲ್ಪ ಸಾರೆಲ್ಲ ಮುಕ್ಕಿತ್ತು. ಸೊ ಅದನ್ನ ಸಪರೇಟ್ ಆಗಿ ಒಂದು ಬೌಲ್ಗೆ ತೆಗ್ದು ಬಿಸಿ ಮಾಡಿ ಬೌಲ್ ತೆಗ್ದು ಇಟ್ಕೊಂತಾ ಇದೀನಿ. ಯಾಕಂದ್ರೆ ಅದು ಕಾಯಿ ಹಾಕಿರೋದ್ರಿಂದ ಅಷ್ಟೊಂದು ಕೈಯೆಲ್ಲ ಆಡ್ಸಿರ್ತೀವಲ್ಲ, ಅದರಿಂದ ಅಳ್ಸೋಗೋ ಚಾನ್ಸಸ್ ಕಮ್ಮಿ, ಬಟ್ ಅಳ್ಸೋಗುತ್ತೆ ಅನ್ನೋ ರೀಸನ್ ಇಂದ ನಾನು ಅದನ್ನ ಬಿಸಿ ಮಾಡಿ ಬೇರೆ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊಂತೀನಿ, ಲೆಫ್ಟ್ ಓವರ್ ಏನಿರುತ್ತಲ್ಲ ಅದನ್ನ. ಸೊ ಕಿಚನ್ನ ಫಸ್ಟ್ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅನ್ಕೊಂಡೆ. ಎವ್ರಿ ಡೇ ನಾನು ಇದನ್ನ ಮಾಡ್ತೀನಿ ಅಂತ ಹೇಳಲ್ಲ, ನನಗೆ ಇಂಟ್ರೆಸ್ಟ್ ಇದ್ದಾಗ ಡೆಫಿನೆಟ್ ಆಗಿ ಸಿಂಕಲ್ಲಿ ಇರೋಂಥ ಪಾತ್ರೆ ಎಲ್ಲ ವಾಶ್ ಮಾಡಿ ಕಿಚನ್ ಕೂಡ ವಾಶ್ ಮಾಡ್ತೀನಿ. ವಿಡಿಯೋಗಂತ ಮಾಡ್ತಾ ಇಲ್ಲ, ಇವತ್ತು ಕೂಡ ಅಷ್ಟೇ. ನನಗೆ ಇಂಟ್ರೆಸ್ಟ್ ಇತ್ತು, ಬಟ್ ಕ್ಲೀನ್ ಮಾಡಿ ಇರ್ತೀನಿ. ಬಟ್ ನಾವು ಫಸ್ಟ್ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ನಮ್ಗೆ ಎಷ್ಟೊಂದು ಯೂಸ್ ಆಗುತ್ತೆ. ಸೊ ನೈಟೇ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿರೋದ್ರಿಂದ ಮಾರ್ನಿಂಗ್ ಎದ್ದು ಕಿಚನ್ನ ನೋಡಿದಾಗ ತುಂಬಾ ಖುಷಿ ಅಂತ ಅನಿಸುತ್ತೆ. ಸೊ ಅದು ಚೆನ್ನಾಗಿರುತ್ತೆ ಕೂಡ ನೋಡೋದಕ್ಕೆ. ಮಾರ್ನಿಂಗ್ ಎದ್ದು ಕೆಲಸ ಮಾಡೋದಕ್ಕೂ ಕೂಡ ತುಂಬಾ ಖುಷಿ ಅಂತ ಅನಿಸುತ್ತೆ. ಒಂಥರ ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲ ಅಂತಂದರೆ ನಮಗೇನೋ ಒಂಥರ ಅಯ್ಯೋ ಇಷ್ಟೆಲ್ಲ ಕ್ಲೀನ್ ಮಾಡಿ ಮತ್ತೆ ಅಡುಗೆ ಮಾಡಬೇಕಾ ಅನ್ನೋದು ಫೀಲಿಂಗ್ ಆಗುತ್ತೆ. ಸೊ ಕೆಲವೊಂದು ಸತಿ ನಾನು ಈ ರೀತಿ ಮಾಡ್ಕೊಳ್ತೀನಿ, ಕೆಲವೊಂದು ಸತಿ ಆಗಿಲ್ಲ ಅಂದರೆ ಬಿಟ್ಬಿಡ್ತೀನಿ ಅಷ್ಟೇ. ಐ ಹೋಪ್ ಇವತ್ತಿನ ಈವ್ನಿಂಗ್ ವ್ಲಾಗ್ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಟೇಕ್ ಕೇರ್.